ನಿರಾಶ್ರಿತರ ಆಶ್ರಮದಲ್ಲಿದ್ದ ಅಕ್ರಮ ವಿದೇಶಿ ಪ್ರಜೆಗಳು ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನ ಕೊತ್ತನೂರು ಬಳಿ ನಿರಾಶ್ರಿತ ಕೇಂದ್ರದಲ್ಲಿದ್ದಂತಹ ವಲಸಿಗರು ಉಗಾಂಡ, ನೈಜೀರಿಯಾ ಮೂಲದ 4 ಮಹಿಳೆಯರು ಎಸ್ಕೇಪ್ ಆಗಿದ್ದಾರೆ. 2ನೇ ಅಂತಸ್ತಿನ ಕಿಟಕಿ ಗ್ರಿಲ್ ಅನ್ನು ಮುರಿದು ಎಸ್ಕೇಪ್ ಆಗಿದ್ದಾರೆ ಮಹಿಳೆಯರು. ನಿರಾಶ್ರಿತ ಕೇಂದ್ರದಲ್ಲಿದ್ದಂತಹ ಅಕ್ರಮ ವಿದೇಶಿಗರ ಬಳಿ ಗಾಂಜಾ, ಡ್ರಗ್ಸ್ ಕೂಡ ಪತ್ತೆಯಾಗಿದೆ. ಮತ್ತೆ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ವೀಸಾ ಮುಕ್ತಾಯ ಆಗಿದ್ರಿಂದ ವಿದೇಶಿ ಪ್ರಜೆಗಳನ್ನ ವಶಕ್ಕೆ ಪಡೆದಿತ್ತು ಖಾಕಿ. ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು. ಅವರನ್ನ ನಿರಾಶ್ರಿತರ ಆಶ್ರಮದಲ್ಲಿ ಇಡಲಾಗಿತ್ತು. ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಕಿಟಕಿಯನ್ನ ಮುರಿದು ಎಸ್ಕೇಪ್ ಆಗಿರುವಂತಹ 4 ವಿದೇಶಿಗರು ಡ್ರಗ್ಸ್, ಗಾಂಜಾ ಸೇರಿದಂತೆ ಅಕ್ರಮ ಚಟುವಟಿಕೆಯಲ್ಲಿ ಈ ಅಕ್ರಮ ವಲಸಿಗರು ಭಾಗಿಯಾಗಿದ್ರು ಅನ್ನುವಂತಹ ಆರೋಪ ಇತ್ತು. ಈಗ ಮತ್ತೆ ಅವರು ಅದೇ ಚಟುವಟಿಕೆಯನ್ನ ಮುಂದುವರಿಸುವಂತಹ ಸಾಧ್ಯತೆ ಇದೆ. 2ನೇ ಅಂತಸ್ತಿನ ಕಿಟಕಿಯ ಗ್ರಿಲ್ ಅನ್ನ ಮುರಿದು ಅಲ್ಲಿಂದ ಇವರು ಎಸ್ಕೇಪ್ ಆಗಿದ್ದಾರೆ. ಒಂದ್ಸತಿ ಆ ಕಡೆ ಜನಿಸಿದ್ರು, 4ನೇ ಮಾಡಿಯಿಂದ ಎಸ್ಕೇಪ್ ಆಗಿದ್ದಾರೆ. 4ನೇ ಮಾಡಿ ಕಂಬಿ ಕಟ್ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಆಮೇಲೆ ತಿರ್ಗಾ ಬಾಂಗ್ಲಾದೇಶದವರು ಒಂದು 4 ಜನ ಎಸ್ಕೇಪ್ ಅವರು. ಅದು ಇನ್ನೊಂದು ಇಲ್ಲಿ ಈ ಬಿಲ್ಡಿಂಗಲ್ಲಿ ಇಟ್ಕೊಂಡಿದ್ದೆ. ಈ ಪ್ರಾಜೆಕ್ಟ್ ನಾವು ಸುಮಾರು ಒಂದು 2-3 ವರ್ಷದ ಮಾಡ್ತೀವಿ ಸರ್. ಆವಾಗಲೇ ನಮ್ಮೆಲ್ಲ ಅವ್ರು ಸಪೋರ್ಟ್ ಮಾಡಿ, ಆಮೇಲೆ ಇಲ್ಲಿ ಒಂದು ಲೇಡೀಸ್ 4 ಜನ ಎಸ್ಕೇಪ್ ಆಗ್ಬಿಟ್ಟು ಈಗ ಮೊನ್ನೆ ರೀಸೆಂಟ್ ಆಗಿ 2-3 ದಿನಕ್ಕೆ ಮುಂಚೆ ನನಗೆ ಡೌಟ್ ಆಗಿದೆ, ಅವರು ಎಸ್ಕೇಪ್ ಆಗಿ 4 ದಿನಕ್ಕೆ ಮೇಲೆ ಆಗಿರ್ಬೋದು ಸರ್. ಅದು ಜನರಲ್ ಎತ್ಬಿಟ್ಟು ಕಿತ್ಬಿಟ್ಟು ಒಳಗಡೆ ನುಗ್ಗಿ ಪಕ್ಕದಲ್ಲಿ ವರ್ಕ್ಶಾಪ್ ಇದೆ, ಅದು ಮೇಲೆ ನಡ್ಕೊಂಡು ಆಮೇಲೆ ಅಲ್ಲಿಂದ ಬಿಲ್ಡಿಂಗ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರತ್, ಇದೀಗ ಈ ಅಕ್ರಮ ನಿವಾಸಿಗಳನ್ನ ನಿರಾಶ್ರಿತರ ಆಶ್ರಮದಲ್ಲಿ ಇರಿಸಲಾಗಿತ್ತು, ಅಲ್ಲಿ ಸೂಕ್ತ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರ್ಲಿಲ್ವಾ? ಮಧುಕರ್, ನಗರದಲ್ಲಿ ನೆಲೆಸಿರುವಂತಹ ಅಕ್ರಮ ವಿದೇಶಿ ವಲಸಿಗರನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನ ಮಾಡಲಾಗುತ್ತೆ. ತದನಂತರ ಅವರನ್ನ FRRO ಮುಂದೆ ಹಾಜರುಪಡಿಸಿ ತದನಂತರ FRROಗೆ ಸಂಬಂಧಪಟ್ಟಂತಹ ಜೈಲು ಜೊತೆಗೆ ನಿರಾಶ್ರಿತ ಆಶ್ರಮದಲ್ಲಿ ಅವರನ್ನ ಇರಿಸಲಾಗುತ್ತೆ. ಜೊತೆಗೆ ಇತ್ತೀಚೆಗೆ ಹಲವು ಅಕ್ರಮ ವಲಸಿಗರು ಪತ್ತೆ ಆಗ್ತಿರುವಂತಹ ಕಾರಣದಿಂದಾಗಿ ಅವರನ್ನ FRRO ಜೈಲಿನಲ್ಲಿ ಎಲ್ಲರೂ ಕೂಡ ಸಂಪೂರ್ಣವಾಗಿ ಫಿಲ್ ಆಗಿದ್ದಂತಹ ಕಾರಣ ನಿರಾಶ್ರಿತ ಆಶ್ರಮಕ್ಕೆ ಕಳಿಸುವಂತಹ ಕೆಲಸವನ್ನ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ಹೋಮ್ ಆಫ್ ಹೋಪ್ ಎನ್ನುವಂತಹ ಒಂದು ನಿರಾಶ್ರಿತ ಆಶ್ರಮದಲ್ಲಿ ಅವರನ್ನ ಇರಿಸುವಂತಹ ಕೆಲಸವನ್ನ ಮಾಡಲಾಗಿತ್ತು. ಅದರ ಜೊತೆಗೆ ಆಟೋರಾಜ ನಿರಾಶ್ರಿತರ ಆಶ್ರಮದಲ್ಲೂ ಕೂಡ ಅವ್ರನ್ನ ಇರಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇತ್ತು. ಈ ಡ್ರಗ್ಸ್ ಹಾಗೆ ಇನ್ನಿತರ ಕೇಸ್ಗಳಲ್ಲೂ ಕೂಡ ಭಾಗಿಯಾದಂತಹ ಕೆಲವೊಂದಿಷ್ಟು ಜನ ವಿದೇಶಿ ವಲಸಿಗರು ಕೂಡ ಇದರಲ್ಲಿ ಕಂಡು ಬರ್ತಾ ಇದ್ರು. ಅವರನ್ನ ಇಟ್ಟಿದಂತಹ ಸಂದರ್ಭದಲ್ಲಿ ಅವರು ದಿನ ಕೆಲವೊಂದಿಷ್ಟು ಗ್ರಿಲ್ಗಳನ್ನ ಮುರಿದು ತದನಂತರ ಎಸ್ಕೇಪ್ ಆಗಿರುವಂತಹ ಘಟನೆ ಕೂಡ ನಡೆದಿರುವಂತದ್ದು. ಉಗಾಂಡ ಮತ್ತೆ ನೈಜೀರಿಯಾ ಮೂಲದ 4 ಜನ ವಿದೇಶಿ ಮಹಿಳೆಯರು ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿ ಅವರು ಕೆಲವೊಂದಿಷ್ಟು ಡ್ರಗ್ಸ್ಗೆ ಸಂಬಂಧಪಟ್ಟಂತಹ ಕೇಸ್ಗಳಲ್ಲೂ ಕೂಡ ಭಾಗಿಯಾಗಿದ್ರು. ಮುಂದೆ ಕೂಡ ಅದನ್ನೇ ನಡೆಸಬಹುದು ಎನ್ನುವಂತ ಕೆಲವೊಂದಿಷ್ಟು ಅನುಮಾನಗಳು ಕೂಡ ಸದ್ಯಕ್ಕೆ ಕಾಡ್ತಾ ಇರುವಂತದ್ದು. ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅವರನ್ನ ಹುಡುಕಾಟ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಮಧುಕರ್, ಓಕೆ, ಥ್ಯಾಂಕ್ ಯು ಶರತ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.